ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಮ್ಮನವರ ಅಷ್ಟಾದಶ ಶಕ್ತಿ ಪೀಠವು ಭೂಮಿಯ ಮೇಲೆ ಹೇಗೆ ರೂಪುಗೊಂಡಿತು? ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಪಾರ್ವತಿ ದೇವಿಯನ್ನು ಏಕೆ ಕತ್ತರಿಸಿದನು? ಆಗ ಶಿವನು ಏನು ಮಾಡಿದನು? ವಿಷ್ಣು ಪಾರ್ವತಿಯನ್ನು ಏಕೆ ಕತ್ತರಿಸಬೇಕಾಯಿತು? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನಲ್ಲಿ ವೀರಭದ್ರಸ್ವಾಮಿ ಹೇಗೆ ಹುಟ್ಟಿದ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಒಂದ್ಸಲ ನೋಡಿ. ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿ, ಆಗ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸತಿಯನ್ನು ಕಳೆದುಕೊಂಡ ಶಿವನು ಸತಿಯ ಮೃತದೇಹವನ್ನು ಕೈಯಲ್ಲಿ ಎತ್ತುಕೊಂಡು ಲೋಕವನ್ನೆಲ್ಲ ಸುತ್ತುತ್ತಾನೆ. ಆಗ ಶಿವನು ತನ್ನ ಹೊಣೆಗಾರಿಕೆಯನ್ನು ಮರೆಯುತ್ತಾನೆ. ಆಗ ದೇವತೆಗಳೆಲ್ಲರೂ ಬ್ರಹ್ಮ ಮತ್ತು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ. ಆಗ ದೇವತೆಗಳ ಪ್ರಾರ್ಥನೆಯಿಂದ ಭಗವಾನ್ ವಿಷ್ಣುವು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಭಾಗಗಳಾಗಿ ಕತ್ತರಿಸಿ ಶಿವನನ್ನು ಕರ್ತವ್ಯೋನ್ಮುಖನನ್ನಾಗಿ ಮಾಡುತ್ತಾನೆ. ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡುಗಳಾಗಿ ಕತ್ತರಿಸಿದಾಗ ದೇಹದ ಭಾಗಗಳು ವಿವಿಧ ಸ್ಥಳಗಳಲ್ಲಿ ಬಿದ್ದವು. ಆ ದೇಹದ ಭಾಗಗಳು ಬಿದ್ದ ಪ್ರದೇಶಗಳೇ ಅಷ್ಟಾದಶ ಶಕ್ತಿಪೀಠಗಳೆಂದು ದೇವಿ ಭಾಗವತದಲ್ಲಿ ಹೇಳಲಾಗುತ್ತದೆ. ಪ್ರತಿ ಶಕ್ತಿಪೀಠದಲ್ಲಿ ಶಿವ ಮತ್ತು ಸತಿಯನ್ನು ಒಟ್ಟಿಗೆಯಾಗಿ ನಾವು ಕಾಣಬಹುದು. ಈಗ ಈ ಅಷ್ಟಾದಶ ಶಕ್ತಿ ಪೀಠಗಳು ಎಲ್ಲೆಲ್ಲಿವೆ? ಯಾವ ಸ್ಥಳದಲ್ಲಿ ಇದೆ? ಇದರ ಬಗ್ಗೆ ತಿಳಿಯೋಣ ಬನ್ನಿ. ಅಷ್ಟಾದಶ ಶಕ್ತಿ ಪೀಠದಲ್ಲಿ ಮೊದಲನೆಯ ಶಕ್ತಿ ಪೀಠ ಬಂದು ಶಾಂಕರಿ ದೇವಿ. ಶಾಂಕರಿ ದೇವಿಯು ಇಂದಿನ ಶ್ರೀಲಂಕಾದ ಟ್ರಿಂಕೋಮಲಿ ಪಟ್ಟಣದ ಸಮೀಪದಲ್ಲಿರುವ ಸಮುದ್ರದ ಬೆಟ್ಟದ ಮೇಲೆ ಈ ಶಾಂಕರಿ ದೇವಿ ದೇವಾಲಯವಿದೆ ಎಂದು ಹೇಳುತ್ತಾರೆ. ಆದರೆ ಪ್ರಸ್ತುತ ಇಲ್ಲಿ ಬರೀ ಪಿಲ್ಲರ್ ಮಾತ್ರ ಇದೆ. ಅಮ್ಮನವರ ತೊಡೆಯ ಭಾಗವು ಇಲ್ಲಿ ಬಿದ್ದಿದೆ ಎನ್ನುವ ಪ್ರತೀತಿ ಈ ಕ್ಷೇತ್ರದಲ್ಲಿದೆ. ಎರಡನೆಯ ಶಕ್ತಿ ಪೀಠ ಬಂದು ಕಾಮಾಕ್ಷಿ ದೇವಿ. ಅಮ್ಮನವರ ಬೆನ್ನು ಭಾಗ ಬಿದ್ದ ಸ್ಥಳವೇ ಕಾಂಚೀಪುರಂ. ಇಲ್ಲಿ ಅಮ್ಮನವರನ್ನು ಕಾಮಾಕ್ಷಿ ದೇವಿಯಾಗಿ ಕಾಣುತ್ತಾರೆ. ಈ ಕ್ಷೇತ್ರವು ತಮಿಳುನಾಡು ರಾಜ್ಯದ ಚೆನ್ನೈ ನಗರದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಮೂರನೆಯ ಶಕ್ತಿ ಪೀಠ ಬಂದು ಶೃಂಖಲಾ ದೇವಿ. ಕೆಲವರು ಈ ದೇವಾಲಯವು ಗುಜರಾತಿನಲ್ಲಿದೆ ಎಂದು, ಇನ್ನು ಕೆಲವರು ಪಶ್ಚಿಮ ಬಂಗಾಳದಲ್ಲಿದೆ ಎನ್ನುತ್ತಾರೆ. ಆದರೆ ಕಲ್ಕತ್ತಾದಿಂದ 80 ಕಿಲೋಮೀಟರ್ ದೂರದಲ್ಲಿ ಹುಗ್ಲಿ ಜಿಲ್ಲೆಯ ಪಾಂಡುವ ಎಂಬ ಹಳ್ಳಿಯಲ್ಲಿದೆ. ಇದೇ ನಿಜವಾದ ಕ್ಷೇತ್ರ ಎಂದು ಭಕ್ತರು ನಂಬುತ್ತಾರೆ. ನಾಲ್ಕನೆಯ ಶಕ್ತಿ ಪೀಠ ಬಂದು ನಮ್ಮ ಕರ್ನಾಟಕದ ಚಾಮುಂಡೇಶ್ವರಿ ತಾಯಿ. ಮಹಿಷಾಸುರನನ್ನು ಕೊಂದು ರುದ್ರ ತಾಂಡವದಲ್ಲಿ ದೇವಿಯ ಕೂದಲುಗಳು ಮೈಸೂರು ಪ್ರಾಂತ್ಯದ ಚಾಮುಂಡಿ ಬೆಟ್ಟದ ಮೇಲೆ ಬಿದ್ದವು ಎಂದು ಸ್ಥಳ ಪುರಾಣ ಹೇಳುತ್ತದೆ. ಐದನೆಯ ಶಕ್ತಿ ಪೀಠ ಬಂದು ಜೋಗುಲಾಂಬ. ತೆಲಂಗಾಣ ರಾಜ್ಯದ ಮೆಹಬೂಬ್ನಗರ ಜಿಲ್ಲೆಯ ಕರ್ನೂಲ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಜೋಗುಲಾಂಬ ದೇವಾಲಯವಿದೆ. ಸತಿದೇವಿಯ ಹಲ್ಲು ಇಲ್ಲಿ ಬಿದ್ದಿದೆ ಎನ್ನುವ ಪ್ರತೀತಿ ಇದೆ. ಆರನೆಯ ಶಕ್ತಿ ಪೀಠ ಬಂದು ಭ್ರಮರಾಂಬಿಕಾ ದೇವಿ. ಕರ್ನೂಲ್ ಪಟ್ಟಣದಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಭ್ರಮರಾಂಬಿಕಾ ದೇವಿಯ ದೇವಾಲಯವು ಶ್ರೀಶೈಲದ ಪ್ರಸಿದ್ಧ ಶೈವ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಅಮ್ಮನವರನ್ನು ನಿತ್ಯ ಪೂಜಿಸಲಾಗುತ್ತದೆ. ಏಳನೆಯ ಶಕ್ತಿ ಪೀಠ ಬಂದು ಪುರುಹುತಿಕಾ ದೇವಿ. ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಸಾಮರ್ಲಕೋಟದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಪಿಠಾಪುರಂನಲ್ಲಿ ಈ ದೇವಾಲಯವೂ ಇದೆ. ಈ ಪ್ರದೇಶವನ್ನು ಪಿಠಾಪುರ ಎಂದು ಕರೆಯಲಾಗುತ್ತದೆ. ಎಂಟನೆಯ ಶಕ್ತಿ ಪೀಠ ಬಂದು ಮಾಣಿಕ್ಯಾಂಬ ದೇವಿ. ಈ ದೇವಾಲಯವು ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ದ್ರಾಕ್ಷಾರಾಮದಲ್ಲಿ ಅಮ್ಮನವರು ಮಾಣಿಕ್ಯಾಂಬ ದೇವಿಯಾಗಿ ನೆಲೆಸಿದ್ದಾರೆ. ದಕ್ಷಯಜ್ಞದಲ್ಲಿ ಸತಿ ದೇವಿಯು ಅಗ್ನಿಯಲ್ಲಿ ಬಿದ್ದ ಸ್ಥಳ ಇದಾಗಿದೆ. ಒಂಬತ್ತನೆಯ ಶಕ್ತಿ ಪೀಠ ಬಂದು ಮಹಾಲಕ್ಷ್ಮೀ ದೇವಿ. ಮಹಾರಾಷ್ಟ್ರದ ಪುಣೆಯಿಂದ 300 ಕಿಲೋಮೀಟರ್ ದೂರದಲ್ಲಿರುವ ಕೊಲ್ಹಾಪುರದಲ್ಲಿ ಈ ದೇವಿಯ ದೇವಾಲಯವಿದೆ. ಸತಿಯ ಕಣ್ಣುಗಳು ಇಲ್ಲಿ ಬಿದ್ದವು ಎಂದು ಹೇಳಲಾಗುತ್ತದೆ. ಅಮ್ಮನವರ ತಲೆಯ ಮೇಲೆ ಆದಿಶೇಷನು ತನ್ನ 5 ತಲೆಯ ಹೆಡೆ ಬಿಚ್ಚಿರುವುದನ್ನು ನಾವು ಕಾಣಬಹುದು. ಹತ್ತನೆಯ ಶಕ್ತಿ ಪೀಠ ಬಂದು ಏಕವೀರಾ ದೇವಿ. ಏಕವೀರಾ ದೇವಿಯ ದೇವಾಲಯವು ಮಹಾರಾಷ್ಟ್ರದ ನಾಂದೇಡ್ ಬಳಿ 18 ಕಿಲೋಮೀಟರ್ ದೂರದಲ್ಲಿದೆ. ಸತಿ ದೇವಿಯ ಬಲಗೈ ಬಿದ್ದ ಸ್ಥಳ ಎಂದು ನಂಬಲಾಗಿದೆ. 11ನೆಯ ಶಕ್ತಿ ಪೀಠ ಬಂದು ಮಹಾಕಾಳಿ. ಸತಿದೇವಿಯ ಮೇಲಿನ ತುಟಿ ಭಾಗ ಬಿದ್ದ ಸ್ಥಳವೇ ಈ ಕ್ಷೇತ್ರ. ಮಧ್ಯಪ್ರದೇಶದ ಇಂದೋರ್ ಪಟ್ಟಣದಿಂದ 50 ಕಿಲೋಮೀಟರ್ ದೂರದಲ್ಲಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮತ್ತು ಮಹಾಕಾಳಿ ದೇವಾಲಯವಿದೆ. 12ನೆಯ ಶಕ್ತಿ ಪೀಠ ಬಂದು ಮಾಧವೇಶ್ವರಿ ದೇವಿ. ಬಲಗೈ ಹಾಗೂ 4 ಬೆರಳು ಅಲಹಾಬಾದ್ ಪ್ರದೇಶದಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಆದರೆ ಈ ದೇವಾಲಯದಲ್ಲಿ ಯಾವುದೇ ವಿಗ್ರಹವಿಲ್ಲ. 4 ದಿಕ್ಕುಗಳಿಗೆ ಸಮವಾದ ಒಂದೇ ಒಂದು ಶಕ್ತಿ ಪೀಠವಿದೆ. 13ನೆಯ ಶಕ್ತಿ ಪೀಠ ಬಂದು ಗಿರಿಜಾ ದೇವಿ. ಇಂದಿನ ಒರಿಸ್ಸಾ ರಾಜ್ಯದ ಕಟಕ್ ಬಳಿಯ ವೈತರಣಿನಾ ನದಿಯ ದಡದಲ್ಲಿ ಗಿರಿಜಾದೇವಿ ಅಮ್ಮನವರು ತ್ರಿಶಕ್ತಿಯ ರೂಪದಲ್ಲಿ ನೆಲೆಸಿದ್ದಾಳೆ. ಈ ಪ್ರದೇಶವನ್ನು ವೈತರಣಿ ಪುರಂ ಎಂದೂ ಕರೆಯುತ್ತಾರೆ.
ಒರಿಸ್ಸಾದ ಜಾಜಿಪುರ ರಸ್ತೆಯಿಂದ 20 ಕಿಲೋಮೀಟರ್ ಪ್ರಯಾಣಿಸಿದರೆ ಗಿರಿಜಾದೇವಿ ದೇವಸ್ಥಾನವನ್ನು ತಲುಪಬಹುದು. 14ನೆಯ ಶಕ್ತಿ ಪೀಠ ಬಂದು ಕಾಮಾಖ್ಯ ದೇವಿ. ಅಸ್ಸಾಂ ರಾಜ್ಯದ ರಾಜಧಾನಿಯಾದ ಗುವಾಹಟಿ ನಗರದಲ್ಲಿ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಸತಿದೇವಿಯ ಯೋನಿಯ ಭಾಗವು ನೀಲಾಚಲ ಪರ್ವತದ ಶಿಖರದಲ್ಲಿ ಬಿದ್ದಿದೆ ಎನ್ನುವ ಪ್ರತೀತಿ ಇದೆ. 15ನೆಯ ಶಕ್ತಿ ಪೀಠ ಬಂದು ವೈಷ್ಣವಿ ದೇವಿ. ಸತಿದೇವಿಯ ತಲೆಬುರುಡೆ ಬಿದ್ದ ಸ್ಥಳವಾಗಿದೆ. ಜಮ್ಮುವಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಕತ್ರಾ ಎಂಬ ಸ್ಥಳದಲ್ಲಿ ಈ ದೇವಾಲಯವಿದೆ. ಜ್ವಾಲಾಮುಖಿ ಅಥವಾ ವೈಷ್ಣೋದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಕುದುರೆ ಅಥವಾ ಹೆಲಿಕಾಪ್ಟರ್ ಮೂಲಕ ಬೆಟ್ಟದ ಮೇಲೆ ಹೋಗಬಹುದು. 16ನೆಯ ಶಕ್ತಿ ಪೀಠ ಬಂದು ಮಂಗಳಗೌರಿ ದೇವಿ. ಬಿಹಾರ ರಾಜ್ಯದ ಪಾಟ್ನಾದಿಂದ 75 ಕಿಲೋಮೀಟರ್ ದೂರವಿದೆ. ಈ ದೇವಾಲಯದ ಸಮೀಪದಲ್ಲಿ ಬುದ್ಧಗಯ ಬೌದ್ಧ ದೇವಾಲಯಗಳಿವೆ. 17ನೆಯ ಶಕ್ತಿ ಪೀಠ ಬಂದು ವಿಶಾಲಾಕ್ಷಿ ದೇವಿ. ಕಾಶಿ ವಾರಣಾಸಿಯು ಶಿವನ ವಿಶೇಷ ಸ್ಥಳವಾಗಿದೆ. ವರುಣ ಮತ್ತು ಅಸಿ ಈ 2 ನದಿಗಳ ಸಂಗಮ ಸ್ಥಳವಾಗಿದೆ. ಈ ಕ್ಷೇತ್ರ ಇನ್ನೂ ಕೊನೆಯದಾಗಿ 18ನೆಯ ಶಕ್ತಿ ಪೀಠ ಬಂದು ಸರಸ್ವತಿ ದೇವಿ. ಸತಿದೇವಿಯ ಕೈ ಬಿದ್ದ ಸ್ಥಳವಾಗಿದೆ. ಪುರಾಣಗಳ ಪ್ರಕಾರ ಅಮ್ಮನವರ ದೇವಸ್ಥಾನವು ಕಾಶ್ಮೀರದಲ್ಲಿತ್ತು. ಆದರೆ ದೇವಸ್ಥಾನ ಧ್ವಂಸವಾದ ನಂತರ ಅಲ್ಲಿ ಪೂಜೆ ಇಲ್ಲ ಎಂದು ಶಂಕರಾಚಾರ್ಯರು ಕರ್ನಾಟಕ ರಾಜ್ಯದಲ್ಲಿ ಸರಸ್ವತಿ ದೇವಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಮಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿ ಸರಸ್ವತಿ ದೇವಸ್ಥಾನವನ್ನು ವಿನ್ಯಾಸಗೊಳಿಸಿ ಬಂಡೆಯ ಮೇಲೆ ಚಕ್ರ ಯಾತ್ರೆಯನ್ನು ಸ್ಥಾಪಿಸಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ರೀತಿಯಾಗಿ ಭೂಮಿಯ ಮೇಲೆ ವಿವಿಧ ಸ್ಥಳಗಳಲ್ಲಿ 18 ಶಕ್ತಿಪೀಠಗಳು ರೂಪುಗೊಂಡವು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸ್ನೇಹಿತರೆ, ಶಕ್ತಿಪೀಠಗಳ ಹಿಂದಿನ ನೈಜ ಕಥೆ ಇದು. ಆದ್ದರಿಂದ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.